ನಮಸ್ಕಾರ ಸ್ನೇಹಿತರೆ ಕನ್ನಡ ವಾಹಿನಿ ಚಾನಲ್ಗೆ ಸ್ವಾಗತ. ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅವರಿಗೆ ಸಂತೋಷದ ಸುದ್ದಿ. ಹೌದು ಸ್ನೇಹಿತರೆ, ಇವತ್ತು ಮಾರ್ಚ್ 3ನೇ ತಾರೀಕು ಬೆಳಿಗ್ಗೆ 11:30ರಿಂದ 2 ಗಂಟೆ ಅಥವಾ ಸಂಜೆ 4 ಗಂಟೆವರೆಗೂ ನಿಮ್ಮ ಈ ಅಕೌಂಟ್ಗಳಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ನೋಡಿ. ಇನ್ನು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನಿಮಗೆ ಗೊತ್ತಿರಬಹುದು ಕೆಲವರಿಗೆ ಹಣವನ್ನು ಪೆಂಡಿಂಗ್ ಇಟ್ಟಿದ್ರು, ಅಂಥವರಿಗೂ ಕೂಡ ಹಣ ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದೊಂದು ಹೊಸ ಅಪ್ಡೇಟ್ ಆಗಿರುತ್ತೆ. ಇನ್ನು ಖುಷಿ ವಿಚಾರ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಅವರಿಗೂ ಕೂಡ ಎಲ್ಲರಿಗೂ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವರು ಹಣವನ್ನು ಪಡೆದಿದ್ದಾರೆ, ಇನ್ನು ಕೆಲವರು ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಹಣ ಬಂದಿಲ್ಲ ಅವರಿಗೆ ನಿನ್ನೆ ಸ್ವಲ್ಪ ಜನರಿಗೆ ಬಂದಿದೆ. ಇನ್ನು ಉಳಿದಂಥ ಏನು ಗೃಹಲಕ್ಷ್ಮಿಯರಿಗೆ ಇವತ್ತು 11:30ರಿಂದ ಸಂಜೆ 4 ಗಂಟೆಯವರೆಗೆ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗೆ ಇನ್ನು ರಾಜ್ಯ ಸರ್ಕಾರ ಏನಿದೆ, ಕೆಲವರಿಗೆ 20% ಜನರಿಗೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅಂತ ಹೇಳಿದ್ರು. ಅದರಲ್ಲಿ ಕೂಡ ವೆರಿಫೈ ಮಾಡಿ ಕೆಲವರಿಗೆ ಹಣವನ್ನು ಬಿಡುಗಡೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಯಾವುದೇ ಗ್ಯಾರಂಟಿಗಳನ್ನು ಬಂದ್ ಮಾಡೋದಿಲ್ಲ, ನಾವು ಎಲ್ಲರಿಗೂ ಹಣವನ್ನು ಯಾವ ರೀತಿ ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ಇನ್ನು ಮುಂದೆ ಪ್ರತಿ ತಿಂಗಳ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. 16, 17, 18ನೇ ಕಂತಿನ ಹಣ ಬರಬೇಕು. ಈಗಾಗಲೇ 16ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದ್ದು, ಇನ್ಮೇಲೆ ನಿಮ್ಮ ಖಾತೆಗಳಿಗೆ 17ನೇ ಮತ್ತು 18ನೇ ಕಂತು ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಬನ್ನಿ, ಇದರ ಬಗ್ಗೆ ಏನು ಒಂದು ಕಂಪ್ಲೀಟ್ ಮಾಹಿತಿ ಇದೆ, ಏನೋ ಒಂದು ಅಪ್ಡೇಟ್ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ನೋಡಿ. ವಿಡಿಯೋನ ಕೊನೆವರೆಗೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟು ಇದು. ಮೊದಲನೇದಾಗಿ ಇಲ್ಲಿ ಕೆಲವರಿಗೆ ಹಣ ಬರೋದಿಲ್ಲ ಅಂತ ಹೇಳಿದ್ರು. 80% ಜನರಿಗೆ ಗೃಹಲಕ್ಷ್ಮಿ ಅವರಿಗೆ ಹಣ ಬರುತ್ತೆ. ಇನ್ನು 20% ಉಳಿದಂಥ ಜನರಿಗೆ BPL ರೇಷನ್ ಕಾರ್ಡ್ ತೊಂದರೆ ಆಗಿದೆ, ಆ ಕಾರಣ ಲೇಟ್ ಆಗಿದೆ ಅಂತ ಹೇಳಿದ್ದಾರೆ. BPL ರೇಷನ್ ಕಾರ್ಡ್ಗಳನ್ನು ಅವರಿಗೆ 5 ಗ್ಯಾರಂಟಿಗಳನ್ನು ಬಂದ್ ಮಾಡಬೇಕು. ಯಾರಿಗೆ ಏನು ಉಚಿತವಾಗಿ ಯಾರಿಗೆ ಹೋಗ್ತಾ ಇದೆ ಅಂದರೆ ಯಾರು ಶ್ರೀಮಂತರಿದ್ದಾರೆ ಅವರಿಗೆ ಹೋಗ್ತಾ ಇದೆ, ಅದನ್ನು ಬಂದ್ ಮಾಡಬೇಕು ಅಂತ ಹಾಗಾಗಿ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ, ಹಾಗಾಗಿ ಲೇಟ್ ಆಗಿದೆ. ಇನ್ನು ಇಲ್ಲಿ ನೋಡಿ, 100% ಯಾರು ಶ್ರೀಮಂತರು ಇದ್ದಾರೆ ಅವರಿಗೆ BPL ರೇಷನ್ ಕಾರ್ಡ್ಗಳನ್ನು ಮಾಡಿಸಿರ್ತಾರೆ, ಅವರು ಕೂಡ ಅವರಿಗೆ ಮಾತ್ರ ಕಟ್ ಮಾಡಬೇಕು ಹಣ ಕೊಡೋದನ್ನು. ಉಳಿದಂಥ ಯಾರು ಬಡವರಿದ್ದಾರೆ ಅವರಿಗೆ ಕಂಪಲ್ಸರಿಯಾಗಿ ಹಣ ಹೋಗ್ತಾ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ ಇನ್ನು ಯಾರಿಗೂ ಕೂಡ ಗೊಂದಲ ಬಗೆಹರಿಸಬೇಕು, ಇಲ್ಲಾಂದರೆ ಕೆಲವರಿಗೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು, ಅವರಿಗೆ ರೇಷನ್ ಕಾರ್ಡ್ಗಳನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅಂಥವರಿಗೂ ಕೂಡ ಹಣ ಬಿಡ್ತಾರೆ. ಇನ್ನು ಇದರ ಜೊತೆಗೆ ಮಾರ್ಚ್ 3ನೇ ತಾರೀಕು ಬೆಳಿಗ್ಗೆ 11:30ರಿಂದ 4 ಗಂಟೆ ಒಳಗಾಗಿ 17ನೇ ಕಂತು ಅಥವಾ 16, 17ನೇ ಕಂತಿನ ಹಣ ಇನ್ನೂ ಯಾರಿಗೆ ಬಂದಿಲ್ಲ ಅವರಿಗೆ 11:30ರಿಂದ 4 ಗಂಟೆಯವರೆಗಾಗಿ ನಿಮಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೆಲವರಿಗೆ 4,000 ಬಂದರೆ ಕೆಲವರಿಗೆ 2,000 ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಮಾಧ್ಯಮದ ವರದಿ ಪ್ರಕಾರ ತಿಳಿದು ಬಂದಿದೆ, 100% ಆಗಿ ಹಣ ಬರುತ್ತೆ ಅಂತ ಹೇಳಿದ್ದಾರೆ. 16ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೆ 16 ಮತ್ತು 17ನೇ ಕಂತಿನ ಹಣ ಈ ಎರಡೂ ಬರುತ್ತೆ ಅಂತ ಹೇಳಿದ್ದಾರೆ. ಕೆಲವರಿಗೆ 4,000 ಬಂದರೆ ಕೆಲವರಿಗೆ 2,000 ಬಂದಿದೆ ಅಂತ ಹೇಳಿದ್ದಾರೆ. ಆದರೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಕೊಡೋದು, ಕೆಲವೊಂದು ಜಿಲ್ಲೆಗಳಿಗೆ ಬಿಡೋದು, ಈ ರೀತಿ ಎಲ್ಲ ಜಿಲ್ಲೆಯವರಿಗೂ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 16 ಮತ್ತು 17ನೇ ಕಂತಿನ 18ನೇ ಕಂತಿನ ಹಣ ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ನೋಡಿ ಗೃಹಲಕ್ಷ್ಮಿದು.